ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ರಘು ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ತುಂಬ ರುಚಿಕರವಾದಂತಹ ಹಾಗೆ ಆರೋಗ್ಯಕರವಾದಂತಹ ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀನಿ. ಹಾಗೆಯೇ ಡೋರ್ ಮ್ಯಾಟ್ಸ್ ಮತ್ತು ಇನ್ನೊಂದಿಷ್ಟು ಥಿಂಗ್ಸ್ ಬೇಕಿತ್ತು. ಸೊ ಹಾಗಾಗಿ ಡಿ ಮಾರ್ಟ್ಗೆ ಹೋಗಿ ಬರೋಣ ಅಂತಂದೇಳಿ ಹೋಗ್ತಾ ಇದ್ದೀವಿ. ಸೊ ನಾನಿವಾಗ ಡಿ ಮಾರ್ಟಲ್ಲೇ ಇರೋದು. ಅಲ್ಲಿ ಹೋದರೆ ನಾನು ಅಂದ್ಕೊಂಡಿರೋದೇ ಒಂದು ತೊಗೊಳ್ಳೋದೇ ಒಂದು, ಅದೇ ಥರ ಆಗೋದು ಪ್ರತಿ ಸಾರಿನೂ. ನಾನು ಡೋರ್ ಮ್ಯಾಟ್ ತೊಗೊಳ್ಳೋಣ ಅಂತ ಹೋಗಿದ್ದು, ಆದರೆ ಡೋರ್ ಮ್ಯಾಟ್ ಯಾಕೋ ಇಷ್ಟ ಆಗಲಿಲ್ಲ. ಸೊ ಬೇರೆ ಏನಾದರೂ ನೋಡೋಣ ಅಂತಂದೇಳಿ ಫುಲ್ ಡಿ ಮಾರ್ಟ್ ಎಲ್ಲ ರೌಂಡ್ ಹೊಡಿತಾ ಇದ್ದೆ. ಅಲ್ಲಿ ನಾನು ತೊಗೊಳಕ್ಕೆ ಹೋಗಿರೋದು ಒಂದು, ಆದರೆ ನಾನು ತೊಗೊಂಡಿದ್ದೆ ಇನ್ನೂ ಒಂದು. ಅದು ಪ್ರತಿ ಸರಿನೂ ಅದೇ ಆಗೋದು. ನನ್ನ ಹಸ್ಬೆಂಡು ಅದನ್ನೇ ಹೇಳೋದು, ನೀನೇನು ಅಂದ್ಕೊಂಡು ಬಂದಿರ್ತೀಯ ಅದನ್ನ ತೊಗೊಳೋದು ಬಿಡ್ತೀಯಾ, ಬೇರೆ ಎಲ್ಲ ತೊಗೊಂಡು ಬರ್ತೀಯ ನೀನು ಅಂತಂದೇಳಿ. ಮನೆಗೆ ಆಲ್ರೆಡಿ ರೇಷನ್ ಎಲ್ಲ ತೊಗೊಂಡಿದ್ವಿ. ಸೊ ಹಾಗಾಗಿ ಡಿ ಮಾರ್ಟಲ್ಲಿ ಏನು ರೇಷನ್ ತೊಗೊಂಡ್ಲಿಲ್ಲ. ಅದು ಬಿಟ್ಟು ಗ್ಲಾಸು ಮತ್ತು ಸೊಳ್ಳೆ ಬ್ಯಾಟ್ ಬೇಕಿತ್ತು, ಅದನ್ನು ಒಂದು ತೊಗೊಂಡೆ. ಮತ್ತು ನನಗೊಂದಿಷ್ಟು ಚಾಕ್ಲೇಟ್ಸ್ ಬೇಕಿತ್ತು. ಸೊ ಅದನ್ನು ತೊಗೊಂಡೆ. ಡಿ ಮಾರ್ಟೆಲ್ಲ ಸುತ್ತು ಹೊಡಿಯೋದ್ರೊಳಗಡೆ ನನಗೆ ಈವ್ನಿಂಗ್ ಆಲ್ರೆಡಿ ಹಸಿವಾಗ್ಬಿಟ್ಟಿತ್ತು. ಸೊ ಅವನು ಬಿಲ್ ಮಾಡಿಸ್ಕೊಂಡು ಮನೆಗೆ ಬರೋದ್ರೊಳಗಡೆ ಟೈಮ್ ಆಗಿತ್ತು. ಹಾಗಾಗಿ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತಂದೇಳಿ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಬ್ರೆಡ್ ಆಮ್ಲೆಟ್ಗೆ ನಾನು 2 ಎಗ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಪೆಪ್ಪರ್ ಪೌಡ್ರ್ ಸಹ ಹಾಕೋಬೋದು ಮತ್ತು ಟೊಮೊಟೊ ಸಹ ಯೂಸ್ ಮಾಡ್ಬೋದು. ನಾನು ಟೊಮೊಟೊ ಹಾಕಿಲ್ಲ ಈ ಸಾರಿ. ಒಂದೊಂದು ಸಾರಿ ಹಾಕ್ತೀನಿ, ಒಂದೊಂದು ಸಾರಿ ಹಾಕಲ್ಲ. ಸೊ ಬೇಕಾದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹಾಗೆ ಪೆಪ್ಪರ್ ಪೌಡ್ರ್ ಸಹ ಯೂಸ್ ಮಾಡ್ಬೋದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ನಾನು ಬ್ರೆಡ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ. ಅದು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬ್ರೆಡ್ನ ಬಿಸಿ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಆವಾಗಲೇ ಬ್ರೆಡ್ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು. ಇವಾಗ ನಾನು ಕಬ್ಬಿಣದ ಹಂಚಿಗೆ ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲೊಂದು ಯಾವುದಾದ್ರೂ ಹಾಕ್ಕೋಬೋದು. ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ರೋಸ್ಟ್ ಮಾಡಿ ಇಟ್ಟಿರುವಂತಹ ಬ್ರೆಡ್ ಸಹ ಇಟ್ಬಿಟ್ಟು ಅದರ ಮೇಲೆ ನಾನು ಎಗ್ ಮಿಕ್ಸಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಎಗ್ಗು ಬ್ರೆಡ್ಡಿಗೆ ಹಾಕಿ ಒಂದು 5 to 10 ಸೆಕೆಂಡ್ಸ್ ಆದಮೇಲೆ ನಾನು ಒಂದೊಂದೇ ತಿರುವಿ ಹಾಕ್ತಾಯಿದ್ದೀನಿ. ಅಲ್ಲಿವರೆಗೂ ಹಾಕಬೇಡಿ, ಹಾಗೆ ಇರಲಿ. ಅದು ಚೆನ್ನಾಗಿ ಮೇಲೆ ಬೇಯುತ್ತೆ, ಕೆಳಗಡೆನೂ ಸಹ ಬೇಯುತ್ತೆ. ನಂತರನೇ ತಿರುವಿ ಹಾಕಿ ನೋಡಿ. ಇವಾಗ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಬ್ರೆಡ್ಡು ಸಹ. ಯಾವುದೇ ಕಾರಣಕ್ಕೂ ಗ್ಯಾಸು ಹೈ ಫ್ಲೇಮಲ್ಲಿ ಇಡಬೇಡಿ, ಮೇಲೆ ಬೆಂದು ಒಳಗಡೆ ಬೇಯೋದಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬ್ರೆಡ್ನ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ನಾನು ಕಾಫಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ಒಂದು ಸಾರಿ ಮಾಡಿ ನೋಡಿ. ನೀವು ಇದಕ್ಕೆ ಚೀಸು ಸಹ ಯೂಸ್ ಮಾಡ್ಬೋದು. ಚೀಸ್ ಇದ್ದರೆ, ನಾನೇನು ಚೀಸ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಟೈಮು ಆ ರೆಸಿಪಿನೂ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಬಟ್ ಈ ಥರನೂ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಮನೇಲಿ ಮಕ್ಕಳು ಅಥವಾ ದೊಡ್ಡವರು ಯಾರೇ ಆಗಲಿ ಇದನ್ನ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಒಮ್ಮೆ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ಎಗ್ಗು ತಿನ್ನದೇ ಇರುವವರು ಜಸ್ಟ್ ವೆಜ್ಜಲ್ಲೇ ನಾನು ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಕೊಡ್ತೀನಿ. ಸೊ ನೋಡಿ ಹೇಗೆ ಆಗಿದೆ ಅಂತಂದೇಳಿ, ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಬಂದಿದೆ ಅಂತಂತ ಸಹ ಕಮೆಂಟ್ ಕೂಡ ಮಾಡಿ. ಇವಾಗ ನಾನು ಬ್ರೆಡ್ಡು ತಿಂದಾಯಿತು, ಕಾಫಿನೂ ಕುಡ್ದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ರಾಗಿ ಹಲ್ವಾ ಮಾಡೋಣ ಅಂತಂದೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ರಾಗಿ ಹಲ್ವಾ ಮಾಡೋದಕ್ಕೆ ನೈಟೇ ನೆನೆ ಹಾಕಿ ಇಟ್ಟಿದ್ದೆ ರಾಗಿನ. ನಾನು ರಾಗಿನ ಮತ್ತು ಅಕ್ಕಿ, ಒಂದು ಏಲಕ್ಕಿ ನೈಟೇ ನೆನೆ ಹಾಕಿ ಬಿಟ್ಟಿದ್ದೆ. ಒಂದು 8ರಿಂದ 10 ತಾಸು ನೆನೆಬೇಕು ಅದು ರಾಗಿ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಹಸಿ ರಾಗಿ ಇದ್ದರೆ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ. ಹಸಿ ರಾಗಿ ಅಂದರೆ ಇನ್ನೂ ಗಿಡದಲ್ಲೇ ಇರುತ್ತಲ್ವ ಅದು ರಾಗಿ, ಚಿಕ್ಕದು, ಅದು ಇದ್ದರೆ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ. ಆಮೇಲೆ ತುಂಬಾ ಬೆನಿಫಿಟ್ಸ್ ಇದೆ ಈ ರಾಗಿಯಲ್ಲಿ. ಆ ರಾಗಿಯಲ್ಲಿಯೂ ಅಷ್ಟೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಆ ರಾಗಿ ಸಿಕ್ಕರೆ ಇನ್ನೂ ಒಳ್ಳೆಯದು. ಅದನ್ನು ನೆನೆ ಇಕ್ಕೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ನಾವು ಅದನ್ನ ಕ್ಲೀನ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದೇ ಪ್ರೊಸೆಸ್ಸಲ್ಲೇ ಮಾಡ್ಕೋಬಹುದು. ಸೊ ನಮಗೆ ಅದೆಲ್ಲ ಸಿಗೋದಿಲ್ಲ. ಸೊ ಮನೆಯಲ್ಲೇ ಇರುವಂತಹ ರಾಗಿನೇ ನಾನು ಯೂಸ್ ಮಾಡಿಕೊಂಡು ರಾಗಿ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಕಾಟನ್ ಬಟ್ಟೆ ಇದ್ದರೆ ಒಳ್ಳೆಯದು. ಅಥವಾ ಕಾಟನ್ ಬಟ್ಟೆ ಇಲ್ಲಾಂದರೆ ಈ ಜರಡಿ ಬರುತ್ತಲ್ವ, ಸೊ ಅದರಲ್ಲಾದರೂ ನೀವು ಸೋದಿಸ್ಕೋಬಹುದು. ನಾನು ಇವಾಗ ಅದಕ್ಕೆ ಕಾಯಿ ತುರಿ, ಏಲಕ್ಕಿ ಮತ್ತು ನೈಟೇ ನೆನೆ ಇಟ್ಟಿರುವಂತಹ ರಾಗಿ ಮತ್ತು ಅಕ್ಕಿನೂ ಸಹ ನಾನು ಹಾಕಿ ಒಂದೇ ಸರಿಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡಿಗೆ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಅವರು ನಾನ್ ವೆಜ್ಜೆಲ್ಲ ಅಷ್ಟೊಂದು ಇಷ್ಟಪಡಲ್ಲ.
ಸೊ ಈ ಥರ ಸ್ವೀಟ್ಸ್ ಅಂದರೆ ತುಂಬಾ ಇಷ್ಟ. ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇನ್ನೂ ಖುಷಿ ಪಡ್ತಾರೆ. ಸೊ ಹಾಗಾಗಿ ನಾನು ಯಾವಾಗಲಾದರೂ ಒಮ್ಮೆ ಈ ರೀತಿ ಟ್ರೈ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸಹ. ನಾವು ಮಿಕ್ಸಿ ಹಾಕ್ಕೊಂಡಿದ್ವಲ್ಲ ಅದನ್ನು 2-3 ಸಾರಿ ಮಿಕ್ಸಿ ಹಾಕ್ಕೊಳ್ಳಿ, ಒಂದೇ ಸರಿ ಬೇಡ. 2-3 ಸಾರಿ ಮಿಕ್ಸಿ ಹಾಕಿ ಅದನ್ನು ಹಾಲು ತೆಗಿಬೇಕು. ನೋಡಿ, ಹಾಲು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಅದು ದೊಡ್ಡ ಗ್ಲಾಸಲ್ಲಿ ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ ಬೆಲ್ಲನ, ಮತ್ತು ಚಿಕ್ಕ ಗ್ಲಾಸಲ್ಲಿ ನಾನು 2 ಗ್ಲಾಸ್ ತೊಗೊಂಡಿದ್ದೆ ರಾಗಿನ, ಮತ್ತು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೆ ನಾನು ಅಕ್ಕಿನ. ಸೊ ರಾಗಿ, ಅಕ್ಕಿ ಮತ್ತು ಏಲಕ್ಕಿನೂ ಸಹ ನಾನು ನೈಟ್ ನೆನೆ ಹಾಕಿ ಬಿಟ್ಟಿದ್ದೆ. ಒಂದು ಕಾಯಿಯಲ್ಲಿ ಅರ್ಧ ಹೋಳು ನಾನು ಕಾಯಿ ಹಾಕಿರೋದು ಮಿಕ್ಸಿಗೆ. ಇದೇ ಪ್ರಮಾಣದಲ್ಲಿ ತಗೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಸೇಮ್ ಪ್ರಮಾಣನೇ ಇರಲಿ. ದೊಡ್ಡ ಗ್ಲಾಸ್ ಇದ್ದರೆ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಮತ್ತು 2 ಗ್ಲಾಸು ರಾಗಿ ಈ ಪ್ರಮಾಣದಲ್ಲಿ ತೊಗೊಳ್ಳಿ. ಆವಾಗ ಸ್ವೀಟು ಕರೆಕ್ಟಾಗಿ ಬರುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ರಾಗಿ ಹಲ್ವ ಕೆಡೋದಿಲ್ಲ. ನೋಡಿ, ಹಾಲು ಇಷ್ಟೊಂದು ಬಂದಿದೆ. ನಾನು 2-3 ಸಾರಿ ಮಿಕ್ಸಿ ಹಾಕ್ಕೊಂಡಿದ್ದೆ. ಸೊ ನನಗೆ ಇಷ್ಟೊಂದು ಹಾಲು ಬಂದಿರೋದು ರಾಗಿ ಹಾಲು. ಚಿಕ್ಕ ಟೀ ಗ್ಲಾಸಲ್ಲಿ ಅಷ್ಟೇ ನಾನು ತೊಗೊಂಡಿರೋದು, 2 ಗ್ಲಾಸ್ ತೊಗೊಂಡಿದ್ದೆ. ನೋಡಿ ಎಷ್ಟೊಂದು ಆಗಿದೆ ಅಂತಂದೇಳಿ. ನಿಮಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದರೆ ಜಸ್ಟ್ 1 ಟೀ ಗ್ಲಾಸಲ್ಲೇ ತೊಗೊಳ್ಳಿ ಸಾಕು. ಸೊ ಆಲ್ರೆಡಿ ಗೊತ್ತಿರೋರಾದರೆ ನಿಮ್ಮ ಒಂದು ಇಚ್ಛೆಗೆ ಪ್ರಕಾರ ನೀವು ತೊಗೋಬೋದು. ಹೆಚ್ಚಿಗೆ ಆದರೂ ಮಾಡ್ಕೊಳ್ಳಿ ಅಥವಾ ಕಡಿಮೆ ಆದರೂ ಮಾಡ್ಕೊಳ್ಳಿ. ಹೆಚ್ಚಿಗೆ ಆದರೆ ನಾನು ತೋರಿಸಿರುವಂಥ ಪ್ರಮಾಣಕ್ಕಿಂತ ಜಾಸ್ತಿ ಹೆಚ್ಚಿಗೆ ತೊಗೊಳ್ಳಿ. ಕಡಿಮೆ ಮಾಡಿಕೊಂಡ್ರೆ ನಾನು ತೋರಿಸಿರುವಂಥ ಪ್ರಮಾಣಕ್ಕಿಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ಇವಾಗ ನಾನು ಬೆಲ್ಲ ಎಲ್ಲ ಸೋದಿಸ್ಕೊಂಡಿದ್ದೀನಿ. ಅದರಲ್ಲಿ ಕಸ ಕಡ್ಡಿ ಕಲ್ಲು ಇರುತ್ತೆ. ಸೊ ಹಾಗಾಗಿ ಒಮ್ಮೆ ನಾನು ಸೋದಿಸ್ಕೊಂಡಿದ್ದೀನಿ. ಸೋದಿಸ್ಕೊಂಡು ಆದಮೇಲೆ ನಾನು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ. ಇನ್ ಕೇಸ್ ಐ ಫ್ಲೇಮಲ್ಲಿ ಇಟ್ಟು ನೀವು ರಾಗಿ ಹಲ್ವ ಮಾಡ್ತೀರಾ ಅಂದರೆ ರಾಗಿ ಹಲ್ವ ಖಂಡಿತವಾಗ್ಲೂ ಅದು ಬರೋದಿಲ್ಲ. ಗಂಟಾಗಿ ಮತ್ತು ನೀರಾಗಿ ಸಪ್ರೇಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ರಾಗಿ ಹಲ್ವ ಮಾಡೋದಕ್ಕೆ ತುಂಬ ಪೇಷನ್ಸಿಂದ, ತಾಳ್ಮೆಯಿಂದ ಮಾಡಬೇಕು. ಅರ್ಜೆಂಟ್ ಮಾಡೋಕ್ಕೋದ್ರೆ ರಾಗಿ ಹಲ್ವ ಖಂಡಿತವಾಗ್ಲೂ ಬರಲ್ಲ. ಸೊ ಇದು ತೊಗೊಳಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಮಾಡೋದಕ್ಕೆ ಟೋಟಲಾಗಿ ಹೇಳ್ಬೇಕಂದ್ರೆ. ಸೊ ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು. ಆಮೇಲೆ ರಾಗಿ ಹಲ್ವ ಮಾಡುವಂತಹ ಪಾತ್ರೆ ಸಹ ತುಂಬ ದಪ್ಪ ಇರಬೇಕು. ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ವ, ಸೊ ಹಾಗಾಗಿ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆಯೇ ನಾವು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇನ್ ಕೇಸ್ ಬಿಟ್ಟರೆ ಅದು ತಳ ಹಿಡಿಯುತ್ತೆ ಮತ್ತು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ನಾನು ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ಈ ವಿಡಿಯೋನ ನಾನು ಎಲ್ಲಿ ಸ್ಕಿಪ್ ಮಾಡಿಲ್ಲ ಅಥವಾ ಕಟ್ ಮಾಡಿಲ್ಲ, ಅದು ಹೇಗಿದೆ ಹಾಗೆ ಇಟ್ಟಿದ್ದೀನಿ. ಸೊ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಲ್ವ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಹಾಗೆಯೇ ಗಂಟು ಕೂಡ ಬೀಳೋದಿಲ್ಲ. ಈ ಏಲಕ್ಕಿನ ಹಾಗೆ ಕೂಡ ಹಾಕೋಬೋದು ಡೈರೆಕ್ಟ್ ಮಿಕ್ಸಿ ಹಾಕೋ ಟೈಮಲ್ಲಿ. ಬಟ್ ನೈಟೇ ನೆನೆ ಇಡೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಹಲ್ವ ತಿನ್ನಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೈಟೇ ನೆನೆ ಇಡಿ, ಏಲಕ್ಕಿನೂ ಸಮೇತ. 1-2 ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ನೋಡಿ, ರಾಗಿ ಹಾಲು ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ನಾನು ಒಂದು ಸ್ವಲ್ಪನೂ ಬಿಟ್ಟಿಲ್ಲ, ಅದೇ ಥರ ಕಂಟಿನ್ಯೂಸ್ ಆಗಿ ತಿರುಗ್ತಾನೇ ಇದ್ದೀನಿ. ಇದಕ್ಕೆ ತುಂಬ ಪೇಷನ್ಸಿಂದ ಮಾಡಬೇಕು. ಇಲ್ಲ ಅವಸರಕ್ಕಂದರೆ ನಿಜವಾಗ್ಲೂ ಆಗೋದಿಲ್ಲ, ಹಲ್ವ ಚೆನ್ನಾಗಿ ಬರಲ್ಲ, ಕೆಟ್ಟೋಗ್ಬಿಡುತ್ತೆ. ಸೊ ಟೈಮ್ ಇಟ್ಕೊಂಡೇ ನೀವು ಹಲ್ವ ಮಾಡೋದಾದರೆ ಮಾಡ್ಕೋಬೇಕು. ಇವಾಗ ನಾನು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ಇವಾಗ ತುಪ್ಪ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನ್ನಷ್ಟು. ತುಪ್ಪ ಹಾಕೋದ್ರಿಂದ ಫ್ಲೇವರು ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಮತ್ತು ಒಂದೊಳ್ಳೆ ಗ್ಲಾಸಿ ಥರ ಲುಕ್ ಕೊಡುತ್ತೆ. ಸೊ ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ನಾನು ಇನ್ನೂ ಕಂಟಿನ್ಯೂಯಸ್ ಆಗಿ ತಿರುಗ್ತಾ ಇದ್ದೀನಿ. ಎಲ್ಲಿವರೆಗೂ ಅಂದರೆ ಅದು ಆಲ್ರೆಡಿ ಈ ಥರ ಹಿಂಗೆ ಸೌಟ್ ಎತ್ತಿದಾಗ ಲೇಯರ್ ಆಗಿ ಬೀಳ್ತಾ ಇರುತ್ತೆ. ಸೊ ಅಲ್ಲಿವರೆಗೂ ನಾವು ಕಂಟಿನ್ಯೂಸ್ ಆಗಿ ತಿರುಗ್ತಾನೆ ಇರಬೇಕು. ಹಾಗೆಯೇ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿರಿ.
ಇನ್ನೇನು ಆಲ್ರೆಡಿ ಬೇಸಿಗೆನೂ ಶುರುವಾಗಿದೆ. ಈ ಬೇಸಿಗೆ ಟೈಮಲ್ಲಿ ಬಾಡಿಗೆ ತಂಪಾದ ಪದಾರ್ಥಗಳನ್ನೇ ತಿನ್ನಬೇಕು. ಸೊ ರಾಗಿನೂ ಕೂಡ ತುಂಬಾ ತಂಪು. ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಇನ್ನೂ ಖುಷಿ ಪಡ್ತವೆ. ಸೊ ಇನ್ನೇನು ಮಕ್ಕಳದ್ದು ಸ್ಕೂಲ್ ಕೂಡ ರಜೆ ಇರುತ್ತಲ್ವ, ಮಕ್ಕಳು ಏನಾದರೂ ಕೇಳ್ತಾನೆ ಇರ್ತಾರೆ ಮನೆಯಲ್ಲಿದ್ದರೆ. ಸೊ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿ ಪಡ್ತವೆ. ಕೆಲವೊಬ್ಬರು ರಾಗಿ ಕೂಡ ತಿನ್ನೋದಿಲ್ಲ, ಇಷ್ಟನೂ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ತಿನ್ನೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಸ್ವೀಟ್ ಆದರೂ ಮಾಡಿಕೊಟ್ರೆ ಇನ್ನೂ ಖುಷಿ ಪಡ್ತಾರೆ. ಸೊ ಇವಾಗ ಆಲ್ರೆಡಿ ನೋಡಿ ಇಷ್ಟು ಗಟ್ಟಿಯಾಗಿದೆ. ಕಂಟಿನ್ಯೂಸ್ ಆಗಿ ತಿರುವಿ ನನ್ನ ಕೈ ಕೂಡ ನೋವು ಬಂದಿತ್ತು ಸಹ. ಅಷ್ಟು ತಿರುತ್ತಾನೆ ಇರಬೇಕು ಮತ್ತು ಸಿಮ್ಮಲ್ಲಿ ಇಟ್ಟಿರಬೇಕು ಯಾವಾಗ್ಲೂ. ತುಂಬ ಪೇಷನ್ಸಿಂದ ಮಾಡಬೇಕು ಈ ರಾಗಿ ಹಲ್ವನ, ಇಲ್ಲಾಂದರೆ ಆಗೋದೇ ಇಲ್ಲ. ನೋಡಿ ಇಷ್ಟು ಗಟ್ಟಿಯಾಗಿದೆ. ನಾನಿನ್ನೂ 5ರಿಂದ 10 ನಿಮಿಷ ಇದೇ ಥರ ಕಂಟಿನ್ಯೂಸ್ ಆಗಿ ತಿರುತ್ತಾನೆ ಇರ್ತೀನಿ. ಅದು ನೀರಿದ್ರೆ ಏನಾಗುತ್ತೆ ಅಂದರೆ ಹಲ್ವ ಕರೆಕ್ಟಾಗಿ ಬರೋದಿಲ್ಲ, ಒಳಗಡೆ ಎಲ್ಲ ನೀರೆಲ್ಲ ಹಾಗೆ ಬಿಟ್ಕೊಂಡಿರುತ್ತೆ ಈ ಥರ ಕಟ್ ಮಾಡಿ ನೋಡಿದಾಗೆ. ಸೊ ಹಾಗಾಗಿ ಅದು ಗಟ್ಟಿಯಾಗಿ ಲೇಯರ್ ಥರ ಬರಬೇಕು, ಆವಾಗಲೇ ಅದು ಹಲ್ವ ರೆಡಿಯಾಗಿದೆ ಅಂತಂದೇಳಿ ಕನ್ಫರ್ಮ್ ಮಾಡ್ಕೋಬೇಕು. ಇವಾಗ ನಾನು ಒಂದು ತಟ್ಟೆಗೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ ಫುಲ್ ಕ್ಲೀನಾಗಿ. ಅದು ಯಾಕಂದರೆ ರಾಗಿ ಹಿಟ್ಟು ಅಂಟ್ಕೋಬಾರ್ದು ಅಂತಂದೇಳಿ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ರಾಗಿ ಹಲ್ವ ಇಷ್ಟು ಗಟ್ಟಿಯಾಗಿದೆ, ಲೇಯರ್ ಕೂಡ ಬೀಳ್ತಾ ಇದೆ. ಸೊ ಇವಾಗ ನಾನು ಆ ತಟ್ಟೆಗೆ ಹಾಕ್ತಾ ಇದ್ದೀನಿ ಫುಲ್ ಎಲ್ಲದನ್ನು ಸಹ. ಹಲ್ವ ಹಾಕಿದ ಮೇಲೆ ತಟ್ಟೆನ ಈ ಥರ ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು, ಆವಾಗ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಮೇಲೆ ಈ ಥರ ಸವರ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಮಿನಿಮಮ್ 2ರಿಂದ 3 ಗಂಟೆ ಬಿಡಬೇಕು, ಫುಲ್ಲು ಕೂಲ್ ಆಗಬೇಕು. ಅದು ಈ ಥರ ಕಟ್ ಮಾಡಿದಾಗೆ ಆಲ್ರೆಡಿ ಗಟ್ಟಿಯಾಗಿರುತ್ತೆ, ಅಲ್ಲಿವರೆಗೂ ಬಿಡಬೇಕು. ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಸ್ವಲ್ಪ 1 ಅವರ್ ಬಿಟ್ಟು ಆದಮೇಲೆ ಕಟ್ ಮಾಡಿ ಇಟ್ಕೊಂಡು ಒಂದು 3 to 4 ಅವರ್ಸ್ ನಾನು ಫ್ರಿಜ್ಜಲ್ಲೇ ಬಿಟ್ಟಿದ್ದೆ. ಸೊ ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಂದೇಳಿ. ಸೊ ನೀವು ಕೂಡ ಹಾಗೆ ಮಾಡಿ. ನೋಡಿದ್ರಲ್ಲ ಹಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ. ಡೆಫಿನೆಟ್ಲಿ ನಿಮಗೆ ಇದು ಇಷ್ಟ ಹಾಗೆ ಆಗುತ್ತೆ ಅನ್ನೋ ಒಂದು ನನ್ನ ನಂಬಿಕೆ ಸಹ. ನೋಡಿದ್ರಲ್ಲ ತುಂಬ ಆರೋಗ್ಯಕರವಂತಹ ಹಾಗೆ ರುಚಿಕರವಾಗಿರುವಂತಹ ಹಲ್ವ ಕೂಡ ರೆಡಿಯಾಗಿದೆ. ಹಾಗೆಯೇ ಈ ಹಲ್ವಕ್ಕೆ ಯಾವುದೇ ಕಾರಣಕ್ಕೂ ಬೆಲ್ಲ ಕಡಿಮೆ ಹಾಕಬಾರ್ದು. ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಹಾಕಬಾರ್ದು, ಆವಾಗ ಟೇಸ್ಟ್ ಬರಲ್ಲ, ಸಪ್ಪೆ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ, ಕಡಿಮೆ ಮಾತ್ರ ಬೇಡ. ನೋಡಿದ್ರಲ್ಲ ಲೇಯರ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಥರ ಸ್ಕ್ವೇರ್ ಟೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಡೈಮಂಡ್ ಶೇಪ್ ಆದರೂ ಕಟ್ ಮಾಡ್ಕೋಬೋದು, ಅಥವಾ ನಿಮ್ಮ ಇಷ್ಟದ ಪ್ರಕಾರ ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೋಬೋದು. ನೋಡಿದ್ರಲ್ಲ ತಟ್ಟೆಗೂ ಸಹ ಅದು ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನಾನು ಈ ಥರ ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ, ಮತ್ತು ನಮ್ಮ ಅಮ್ಮ ಊರಿಗೆ ಹೋದರೆ ಅಲ್ಲಿ ಕೂಡ ಟ್ರೈ ಮಾಡಿ ಕೊಡ್ತಾ ಇರ್ತೀನಿ. ಅವ್ರಿಗೆ ಒಂದೇ ರೀತಿ ಅಡುಗೆ ತಿಂದು ಬೋರ್ ಆಗಿರುತ್ತೆ. ಸೊ ನಾವು ಈ ಥರ ಡಿಫ್ರೆಂಟಾಗಿ ಅಡುಗೆ ಮಾಡಿ ಕೊಡೋದ್ರಿಂದ ಅವರು ಕೂಡ ತುಂಬ ಖುಷಿ ಪಡ್ತಾರೆ. ನಮ್ಮಮ್ಮ ಮನೆ ಕಡೆ ಎಲ್ಲ ರಾಗಿ ಉಪಯೋಗಿಸೋದಿಲ್ಲ ಜಾಸ್ತಿ, ಅವರು ಮುದ್ದೆನೂ ಸಹ ಮಾಡೋದಿಲ್ಲ. ಅವರು ಏನಿದ್ರು ಜಾಸ್ತಿ ಜೋಳದ ರೊಟ್ಟಿ, ಜೋಳದ ಮುದ್ದೆ. ಹಾಗಾಗಿ ನಾನು ಈ ಥರ ರಾಗಿ ಹಿಟ್ಟಲ್ಲಿ ಏನಾದರೂ ಒಂದು ಐಟಮ್ಸ್ ಮಾಡಿ ಕೊಡ್ತಾ ಇರ್ತೀನಿ. ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾನು ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬ ಖುಷಿಯಿಂದ ಕೂಡ ತಿಂತಾರೆ. ಸೊ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ.